ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮಪಾತ್ತದಶಾಕೃತೇಃ. ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದ ಆರಂಭದಲ್ಲಿ ನರಸಿಂಹನನ್ನು ಅನಂತರ ಕೃಷ್ಣನನ್ನು ಸ್ತುತಿಸಿ ಮುಂದೆ ಮೂರನೇ ಪದ್ಯದಲ್ಲಿ ಆನಂದ ತೀರ್ಥರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀಮದಾನಂದ ತೀರ್ಥರು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇರಲಿ. ಶ್ರೀಮದಾನಂದ ತೀರ್ಥೇಂದು ಭಾಸನಂ ಮಮ ಮಾನಸೆ ಆಶಾಸೆ ಸಾಧು ಶಬ್ದಾರ್ಥ ಸರಿದೇಶಾಭಿವೃದ್ಧಯೇ. ಕಾವ್ಯ ರಚನೆಗೆ ಉಪಯುಕ್ತವಾಗಿರತಕ್ಕಂತಹ ಸಾಧು ಶಬ್ದಾರ್ಥಗಳ ಸ್ಫುರಣ ಆಗಬೇಕು ಅಂತ ಜ್ಞಾನಪ್ರದರಾಗಿರ್ತಕ್ಕಂತಹ ಆದ್ಯ ಗುರುಗಳಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ಈ ಪದ್ಯದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಬಾಲಬೋಧನೆಯಲ್ಲಿ ಅವತರಣೆ ಕೊಡ್ತಾರೆ. ಅಥ ಕಾವ್ಯ ರಚನೋಪಯುಕ್ತ ಸಾಧು ಶಬ್ದಾರ್ಥ ಸ್ಫೋರಣಾಯ ಜ್ಞಾನಪ್ರದಂ ಆದ್ಯ ಗುರುಂ ಶ್ರೀಮದಾಚಾರ್ಯ ಸ್ಮರಣಂ ಆಶಾಸ್ತೆ ಶ್ರೀಮದಿತಿ. ಸಾಧು ಶಬ್ದಾರ್ಥ ಸರಿದೀಶಾಭಿವೃದ್ಧಯೇ. ಸಾಧು ಶಬ್ದಗಳು ಅಂದರೆ ಸಾಧುತ್ವಂ ಶಬ್ದಾನಾಂ ಅರ್ಥಾನಾಂಚ ವಿಶೇಷಣಂ. ಶಬ್ದ ಮತ್ತು ಅರ್ಥಗಳಿಗೆ ಸಾಧು ಶಬ್ದ ವಿಶೇಷಣ. ಇಲ್ಲಿ ಸಾಧುವಾಗಿರತಕ್ಕಂತಹ ಶಬ್ದಗಳು, ಶಬ್ದಾನಾಂ ಸಾಧುತ್ವಂ ನಾಮ, ಅದು ವ್ಯಾಕರಣದಿಂದ ಶಬ್ದವು ಸಾಧು ಆಗಿರಬೇಕು, ವ್ಯಾಕರಣ ಸಿದ್ಧವಾಗಿರಬೇಕು. ಇದು ಶಬ್ದಗಳ ಸಾಧುತ್ವ. ಮತ್ತು ಅನುಪ್ರಾಸಾದಿ ಶಬ್ದಾಲಂಕಾರಗಳಿಂದ ಕೂಡಿರಬೇಕು. ಅಂತಹ ಶಬ್ದಗಳು ಸಾಧು ಶಬ್ದ. ಇನ್ನು ಸಾಧು ಅರ್ಥ ಅಂದರೆ ಅರ್ಥಾನಾಂ ಸಾಧುತ್ವಂ ಅರ್ಥಾಲಂಕಾರ ಉಪೇತತ್ವಂ. ಅಂದರೆ ಅರ್ಥದಲ್ಲಿ ಅಲಂಕಾರಗಳಿರಬೇಕು, ನಾನಾ ಅಲಂಕಾರಗಳಿಂದ ಕೂಡಿರಬೇಕು. ಅಂತಹ ಸಾಧುವಾಗಿರತಕ್ಕಂತಹ ಶಬ್ದಗಳು, ಅರ್ಥಗಳು, ಇವುಗಳ ಅಭಿವೃದ್ಧಿಗೋಸ್ಕರ ಸಾಧು ಶಬ್ದಾರ್ಥ ಸರಿದೀಶಾಭಿವೃದ್ಧಯೇ ಅಂತ ಹೇಳ್ತಿದ್ದಾರೆ. ಸರಿತ್ ಅಂದರೆ ನದಿ, ಸರಿದೀಶಾ ಅಂದರೆ ಸಮುದ್ರ. ಆ ಸಮುದ್ರದ ಅಭಿವೃದ್ಧಿ, ಶಬ್ದಗಳೆಂಬ ಸಾಗರದ ಅಭಿವೃದ್ಧಿ, ಸಾಧು ಶಬ್ದಾರ್ಥಗಳೆಂಬ ಸಾಗರದ ಅಭಿವೃದ್ಧಿಗೋಸ್ಕರವಾಗಿ ನನ್ನ ಮನಸ್ಸಿನಲ್ಲಿ, ಮಮ ಮಾನಸೆ ನನ್ನ ಮನಸ್ಸಿನಲ್ಲಿ, ಶ್ರೀಮದಾನಂದ ತೀರ್ಥರೆಂಬ ಇಂದು ಚಂದ್ರ, ಆ ಚಂದ್ರ ನನ್ನ ಮನಸ್ಸಿನಲ್ಲಿ ಉದಯಿಸಲಿ. ಹೇಗೆ ಚಂದ್ರ ಉದಯಿಸಿದಾಗ, ಚಂದ್ರೋದಯ ಆದಾಗ, ಪೂರ್ಣ ಚಂದ್ರೋದಯವಾದಾಗ ಸಮುದ್ರ ಹೇಗೆ ಅಭಿವೃದ್ಧಿ ಆಗುತ್ತೋ ಹಾಗೆ ಶ್ರೀಮದಾಚಾರ್ಯರ ಸ್ಮರಣೆ ಆಗುತ್ತಿರಲು ನನ್ನಲ್ಲಿ ಸಾಧು ಶಬ್ದಾರ್ಥಗಳ ಸ್ಫೂರ್ತಿ ಆಗ್ತವೆ ಎನ್ನುವ ಅಭಿಪ್ರಾಯದಲ್ಲಿ ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ಚಂದ್ರೋದಯವಾದಾಗ ಸಮುದ್ರ ಉಕ್ಕುವ ಹಾಗೆ ಈ ಶ್ರೀಮದಾನಂದ ತೀರ್ಥರೆಂಬ ಇಂದು, ಶ್ರೀಮದಾನಂದ ತೀರ್ಥರೆಂಬ ಚಂದ್ರ ನನ್ನ ಮನಸ್ಸಿನಲ್ಲಿ ಉದಯಿಸಿದಾಗ ಆಗ ಅವರ ಸ್ಮರಣೆಯಿಂದಾಗಿ ಸಾಧು ಶಬ್ದ ಅರ್ಥಗಳೆಂಬ ಸಮುದ್ರದ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಶ್ರೀಮದಾನಂದ ತೀರ್ಥರು, ಶ್ರೀಮದಾನಂದ ತೀರ್ಥರಿಗೆ ಶ್ರೀಮತ್ವ ವಿಶೇಷಣ ಇದೆ, ಇಂದುಗೂ ವಿಶೇಷಣ. ಇಂದುವಿನಲ್ಲಿ ಶ್ರೀಮತ್ವ ಅಂದರೆ ಪೂರ್ಣ ಕಲಾರೂಪದಿಂದ ಇರುವಂಥದ್ದು. ಶ್ರೀಮದಾಚಾರ್ಯರಲ್ಲಿ ಶ್ರೀಮತ್ವ ಅಂದರೆ ಅವರಲ್ಲಿ ಪೂರ್ಣ ಜ್ಞಾನಾದಿ ರೂಪ ಸಂಪತ್ತಿರುವಂಥದ್ದು. ಆಚಾರ್ಯಸ್ಯ ಶ್ರೀಮತ್ವಂ ಪೂರ್ಣಜ್ಞಾನಾದಿ ರೂಪ ಸಂಪದ್ವತ್ವಂ. ಇಂದೋಹ ಶ್ರೀಮತ್ವಂ ಪೂರ್ಣಕಲಾರೂಪಂ ಸಂಪದ್ವತ್ವಂ.
ಶ್ರೀಮದಾನಂದ ತೀರ್ಥ ಇವ ಶ್ರೀಮದಿಂದು, ಶ್ರೀಮದಾನಂದ ತೀರ್ಥರೆಂಬ ಶ್ರೀಮತಿ ಇಂದು ಎಂಬುದಾಗಿ ರೂಪಕ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಶ್ರೀಮದಾನಂದ ತೀರ್ಥರೆಂಬ ಇಂದುವಿನ ಭಾಸನ ಅಂದರೆ ಸ್ಮರಣೆ, ಚಂದ್ರನ ವಿಷಯದಲ್ಲಿ ಉದಯ, ಮಧ್ವಾಚಾರ್ಯದ ಸ್ಮರಣೆ, ಅದನ್ನು ನಾನು ಆಶಾಸೆ ಅಪೇಕ್ಷಿಸ್ತಾ ಇದ್ದೇನೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸಾಧು ಶಬ್ದಾರ್ಥ ಸರಿದೀಶಾಭಿವೃದ್ಧಯೇ, ಸಾಧು ಸಮೀಚೀನವಾದ ನಿರ್ದುಷ್ಟವಾದ ಏ ಶಬ್ದಾರ್ಥ, ಯಾವ ಶಬ್ದಾರ್ಥಗಳಿವೆಯೋ, ತೇ ಏವ ಸರಿದೀಶಃ, ತೇ ಏವ ಸರಿತ್ ಈಶಃ, ಆ ಶಬ್ದಾರ್ಥಗಳೆಂಬ ಸರಿದೀಶ ಸಮುದ್ರ, ತಸ್ಯ ಅಭಿವೃದ್ಧಯೇ, ಅದರ ಅಭಿವೃದ್ಧಿಗೋಸ್ಕರವಾಗಿ ಮಮ ಮಾನಸೆ, ನನ್ನ ಮನಸ್ಸಿನಲ್ಲಿ ಶ್ರೀಮದಾನಂದ ತೀರ್ಥೇಂದು ಭಾಸನಂ, ಶ್ರೀಮಾನ್ ಕಾಂತಿ ಸಂಪನ್ನರಾಗಿರ್ತಕ್ಕಂತಹ ಆನಂದ ತೀರ್ಥರು ಮೋಕ್ಷಾದಿ ಪುರುಷಾರ್ಥ ಪ್ರದತ್ವೇನ ಸ್ವಯಂ ನಿರ್ದೋಷಾನಂದ ಪೂರ್ಣತ್ವೇನ ಆನಂದ ಶಬ್ದವಾಚ್ಯ ಪರಮಾತ್ಮನಃ ಆಶ್ರಯತ್ವೇನ ಮೋಕ್ಷಪ್ರದ ಶಾಸ್ತ್ರ ರಚಯಿತೃತ್ವೇನ ಆನಂದ ತೀರ್ಥ ನಾಮ ಭಾಗ್ ಗುರುರೇವ ಇಂದು ಚಂದ್ರಮಾ ಅಂತ ವ್ಯಾಖ್ಯಾನದಲ್ಲಿ ಅರ್ಥೈಸ್ತಾರೆ. ಆನಂದ ತೀರ್ಥರು ಆನಂದ ಶಬ್ದ ವಾಚ್ಯರಾಗಿದ್ದಾರೆ. ಯಾಕೆ ಆನಂದ ಶಬ್ದ ವಾಚ್ಯರಾಗಿದ್ದಾರೆ ಅಂದರೆ, ಮೋಕ್ಷಾದಿ ಪುರುಷಾರ್ಥವನ್ನು ಕೊಡತಕ್ಕಂಥವರು, ನಿರ್ದೋಷ ಆನಂದಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಆಶ್ರಯವಾಗಿರತಕ್ಕಂಥವರು, ಮೋಕ್ಷಪ್ರದ ಶಾಸ್ತ್ರವನ್ನು ರಚನೆ ಮಾಡಿದವರು ಎಂಬ ಕಾರಣಕ್ಕೆ ಅವರು ಆನಂದ ತೀರ್ಥರು. ಅಂತಹ ಆನಂದ ತೀರ್ಥರೆಂಬ ಇಂದು ಚಂದ್ರ, ಅವನ ಭಾಸನ, ಆ ಚಂದ್ರನ ಪ್ರಕಾಶವನ್ನು ನಾನು ಅಪೇಕ್ಷಿಸ್ತೇನೆ. ಯಾಕೆ ಆನಂದ ತೀರ್ಥರನ್ನು ಇಲ್ಲಿ ಬಯಸ್ತಾ ಇದ್ದಾರೆ, ಅವರ ಸ್ಮರಣೆಯನ್ನು ಬಯಸ್ತಾ ಇದ್ದಾರೆ ಅಂತಂದರೆ, ಶ್ರೀಮದಾನಂದ ತೀರ್ಥರು ಗುರುಗಳು, ಆಚಾರ್ಯ ಶ್ರೀಮದಾಚಾರ್ಯ, ಅವರೇ ಗುರುಗಳು. ಗುರುಗಳ ಅನುಗ್ರಹ ಆಗಬೇಕು. ಗುರುಪ್ರಸಾದ ಬಹಳ ಬಲಿಷ್ಠವಾಗಿರುವಂಥದ್ದು, ಅದಕ್ಕಿಂತಲೂ ಹೆಚ್ಚು ಬಲವತ್ತರವಾಗಿರುವಂಥದ್ದು ಯಾವುದೂ ಇಲ್ಲ. ಆದರೂ ಕೂಡ ಮೋಕ್ಷ ಸಿದ್ಧಿಗೋಸ್ಕರವಾಗಿ ಶ್ರವಣಮನ್ನಾದಿಗಳನ್ನು ಬೇರೆಯಾಗಿ ನಾವು ಮಾಡಲೇಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ ಇತ್ಯಾದಿ ಶ್ರುತಿಸ್ಮೃತ್ಯಾದಿ ಪ್ರಮಾಣೈಃ ಗುರುಪ್ರಸಾದ ಸಾಧನ ಗುರುವಂದನಸ್ಯಾಪಿ ಅವಶ್ಯ ಅನುಷ್ಠೇಯತ್ವೇನ ಅಜ್ಞಾನಾದಿ ದೋಷದೂರಾಣಾಂ ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯಚ್ಛೇತॄಣಾಂ ಅತಯೇವ ಜಗದ್ಗುರವಃ ಇತಿ ನಿರೂಪದ ಭಾಜಾಂ ಶ್ರೀಮದಾಚಾರ್ಯಾಣಾಂ ಭಾಸನಂ ಎಂಬುದಾಗಿ ವ್ಯಾಖ್ಯಾನದಲ್ಲಿ ವಿವರಿಸ್ತಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಇದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬರತಕ್ಕಂತಹ ಮಾತು. ಯಾರಿಗೆ ವಿಷ್ಣುವಿನಲ್ಲಿ ಸರ್ವಾಧಿಕ ಭಕ್ತಿ ಇರುವಂತೆ ರಮಾಬ್ರಹ್ಮಾದಿ ಇತರ ದೇವತೆಗಳಲ್ಲಿಯೂ ತಾರತಮ್ಯಾನುಸಾರ ಭಕ್ತಿ ಇರುವಂತೆ ಗುರುಗಳಲ್ಲಿಯೂ ಕೂಡ ತಾರತಮ್ಯಾನುಸಾರ ಭಕ್ತಿ ಇರುತ್ತದೋ ಅಂತಹ ಮಹಾತ್ಮನಿಗೆ ಇಲ್ಲಿ ಹೇಳಿದಂತಹ ಧರ್ಮ ಮೋಕ್ಷಾದಿ ಸಕಲ ಪುರುಷಾರ್ಥಗಳು ಪರಾಪರ ತತ್ವಜ್ಞಾನವು ಲಭ್ಯವಾಗ್ತದೆ ಅಂತ ಈ ಶ್ರುತಿಯ ಅರ್ಥ. ಇದರಿಂದ ಗೊತ್ತಾಗತ್ತೆ ಗುರುವನುಗ್ರಹ ಎಷ್ಟು ಬಲಿಷ್ಠ ಅಂತ ಗೊತ್ತಾಗತ್ತೆ. ಇದಕ್ಕೆ ಪ್ರತಿಯಾಗಿ ಗುರುಗಳನ್ನು ಆದರ ಮಾಡದೆ ಹೋದರೆ, ಅವರನ್ನು ತಿರಸ್ಕಾರ ಮಾಡಿದರೆ ಯಾವ ವಿದ್ಯೆಯೂ ಕೂಡ ಸಿದ್ಧಿಸುವುದಿಲ್ಲ ಅಂತ ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಗುರುಗಳನ್ನು ದೇವತೆಗಳನ್ನು ತಿರಸ್ಕಾರ ಮಾಡ್ತಕ್ಕಂಥವನು ಯಾವ ಸಿದ್ಧಿಯನ್ನು ಪಡೆಯುವುದಿಲ್ಲ, ಅಲ್ಲದೆ ಅವನು ಘೋರವಾಗಿರತಕ್ಕಂತಹ ತಮಸ್ಸಿಗೆ ಹೋಗಿ ಬೀಳ್ತಾನೆ. ಆ ಹರಿಯನ್ನು ನಾವು ಹೊಂದಬೇಕಾದರೆ ಗುರುವಿನಿಂದಲೇ ಹರಿಪ್ರಾಪ್ಯ. ಆ ಗುರು ಮಹಿಮೆಯನ್ನು ಬ್ರಹ್ಮಸೂತ್ರಗಳು ವರ್ಣಿಸ್ತವೆ, ಶ್ರುತಿಗೀತೆ ವರ್ಣಿಸ್ತದೆ. ಆ ಗುರುಚರಣಾನುಗ್ರಹವನ್ನು ಬಿಟ್ಟು, ಅಂದರೆ ಗುರುವನುಗ್ರಹವಿಲ್ಲದೆ ಯಾವ ಸಾಧನೆಗಳು ನಿಲ್ಲುವುದಿಲ್ಲ ಅಂತ. ಅಪಹಾಯ ಗುರೋಶ್ಚರಣಂ
ತ್ವಹಿ ನ ಸಂತಿ ತಾನಿ ನೃಣಾಂ ವಿಭವ ಉದ್ಯತಿ ಶ್ರೇಯತ ಆತ್ಮನಿ ಎಂಬುದಾಗಿ ಶ್ರುತಿಗೀತೆಯಲ್ಲಿ ಹೇಳಿದ ಹಾಗೆ ಸಾಧನೆಗಳು ಗುರುಚರಣಾನುಗ್ರಹವನ್ನು ಬಿಟ್ಟು, ಅಂದರೆ ಗುರುವನುಗ್ರಹ ಇಲ್ಲದೆ ಅವುಗಳು ನಿಲ್ಲುವುದಿಲ್ಲ. ಆದ್ದರಿಂದ ಗುರುಪ್ರಸಾದ ಅದು ಆಗಬೇಕು. ಗುರುಪ್ರಸಾದ ಬಲವಾನ್ ನತಸ್ಮಾತ್ ಬಲವತ್ತರಂ ಯದ್ಗುರು ಸುಪ್ರಸನ್ನಸ್ಸನ್ ದದ್ಯಾತ್ ತನ್ನಾನ್ಯಥಾ ಭವೇತ್. ಗುರುಪ್ರಸಾದ ಶ್ರೇಷ್ಠವಾಗಿರುವಂಥದ್ದು. ಗುರುಗಳು ಸುಪ್ರಸನ್ನರಾಗಿ ಏನು ಕೊಡ್ತಾರೋ ಅದೆಲ್ಲವೂ ನಿಶ್ಚಿತವಾಗಿ ಫಲಕಾರಿಯಾಗುತ್ತೆ. ಗುರೋ ನ ಪ್ರಾಪ್ಯತೆ ಯತ್ತನ್ ನ ಅನ್ಯತ್ರಾಪಿ ಲಭ್ಯತೆ. ಗುರುಪ್ರಸಾದಾತ್ ಸರ್ವಂ ತು ಪ್ರಾಪ್ನೋತ್ತೇವ ನ ಸಂಶಯ ಎಂಬುದಾಗಿ ಸ್ಕಂದಪುರಾಣ ಹೇಳುತ್ತೆ. ಗುರುಗಳಿಂದ ಯಾವುದು ದೊರೆಯುವುದಿಲ್ವೋ ಅದು ಎಲ್ಲಿಯೂ ದೊರೆಯುವುದಿಲ್ಲ. ಗುರುಪ್ರಸಾದದಿಂದ ಮನುಷ್ಯ ಎಲ್ಲವನ್ನು ನಿಶ್ಚಿತವಾಗಿ ಪಡಿತಾನೆ. ಹರಿ ಕೋಪಿಸಿಕೊಂಡರೂ ಗುರುಗಳನ್ನು ಶರಣು ಹೊಂದಿದರೆ ಆ ಗುರುಗಳು ಭಕ್ತನನ್ನು ರಕ್ಷಿಸ್ತಾರೆ. ಹರವೃಷ್ಟೇ ಗುರುಸ್ತಾತ ಗುರವೃಷ್ಟೇ ನ ಕಶ್ಚನ ಗುರುಪ್ರಸಾದ ಸರ್ವೇಷ್ಟ ಸಿದ್ಧಿರ್ಭವತಿ ನಾನ್ಯಥ. ಏನೋ ಒಂದು ಕಾರಣದಿಂದ ಹರಿಯು ಸಿಟ್ಟಾದರೆ ಗುರುಗಳಲ್ಲಿ ನಾವು ಶರಣು ಹೋದಾಗ ಗುರುಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಆದರೆ ಗುರುಗಳೇ ಭಕ್ತನ ಮೇಲೆ ಸಿಟ್ಟಾಗಿಬಿಟ್ರೆ ಮತ್ತಾರೂ ಕಾಪಾಡುವುದಿಲ್ಲ. ಅಂತಹ ಗುರುಗಳ ಪ್ರಸಾದದಿಂದ ಮಾತ್ರ ಸರ್ವೇಷ್ಟ ಸಿದ್ಧಿ ಆಗುತ್ತೆ, ಬೇರೆ ಇನ್ಯಾವುದರಿಂದಲೂ ಆಗೋದಿಲ್ಲ. ಶ್ರೀಹರಿಯ ಅನುಗ್ರಹ ಆಗಬೇಕು ಅಂತಾದರೆ ಗುರು ಅನುಗ್ರಹವನ್ನು ಬಿಟ್ಟರೆ ಬೇರೆ ಯಾವ ಸಾಧನೆ ಇಲ್ಲ. ಅದಕ್ಕೆ ಸಮ್ಯಕ್ ಗುರು ಪ್ರಸಾದಶ್ಚ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ಸಮ್ಯಕ್ ಗುರು ಪ್ರಸಾದಶ್ಚ ಮುಖ್ಯತೋ ದೃಷ್ಟಿಕಾರಣಂ ಶ್ರವಣಾದಿಚ ಕರ್ತವ್ಯಂ ನಾಣ್ಯಥಾ ದರ್ಶನಂ ಕುಚಿತಿ. ಅಪರೋಕ್ಷ ಜ್ಞಾನಕ್ಕೆ ಸಮ್ಯಕ್ ಲಕ್ಷಣ ಸಂಪನ್ನರಾಗಿರತಕ್ಕಂತಹ ಗುರುಗಳ ಪೂರ್ಣ ಪ್ರಸಾದ ಅದು ಮುಖ್ಯ ಕಾರಣ. ಸಮ್ಯಕ್ ಲಕ್ಷಣ ಸಂಪನ್ನರಾಗಿರತಕ್ಕಂತಹ ಗುರು ಶಿಷ್ಯನಿಗೆ ಪ್ರಸನ್ನ ಚಿತ್ತದಿಂದ ಕೊಡುವುದೆಲ್ಲವೂ ಫಲಕಾರಿಯಾಗ್ತದೆ. ಗುರು ಲಕ್ಷಣದಿಂದ ಚೆನ್ನಾಗಿ ಕೂಡಿದಂತಹ ಗುರುಗಳು ಬಹಳ ಪ್ರಸನ್ನರಾಗಿ ಶಿಷ್ಯರಿಗೆ ಏನು ಉಪದೇಶ ಮಾಡ್ತಾರೆ ಅದೆಲ್ಲವೂ ನಿಸ್ಸಂಶಯವಾಗಿ ಸತ್ಯವೇ ಆಗತ್ತೆ, ಮೋಕ್ಷಕ್ಕೆ ಕಾರಣವಾಗತ್ತೆ. ಆದ್ದರಿಂದ ನಮ್ಮ ಆಯಾ ವಿದ್ಯಾಗುರುಗಳೇ ನಿಂತು ಆ ಪರಮಾತ್ಮ ಮೋಕ್ಷಪ್ರದನಾಗಿರ್ತಾನೆ. ಗುರುಪ್ರಸಾದವೆಂದರೆ ಒಂದು ರೀತಿಯ ಹರಿಯ ಪರಮಾನುಗ್ರಹವೇ. ಗುರುಪ್ರಸಾದ ಇಲ್ಲ ಅಂದರೆ ಹರಿಯ ಪರಮಾನುಗ್ರಹ ಆಗೋದಿಲ್ಲ. ಆದ್ದರಿಂದ ಗುರುಪ್ರಸಾದವಿಲ್ಲದಿದ್ದರೆ ಮನುಷ್ಯರಿರಲಿ ದೇವತೆಗಳಿಗೂ ಸಹ ಸಾಧನೆಗಳು ಸಿದ್ಧಿಸುವುದಿಲ್ಲ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ. ದೇವಾಪಿ ಸುಯೋಗಾಢ್ಯಾ ಯತಂತಹ ಸರ್ವಸಾಧನೈ ಪುತ್ರದಾರಾದಿಭಿ ಸಾರ್ಧಂ ನಾಶ್ವಸಂತೀಯ ಸಂಸ್ಕೃತೌ ಗುರೋರನುಗ್ರಹಮೃತೆ ಸಾಧನಂ ನ ಹರೇ ಪ್ರಿಯಂ ಗುರುಪದೇಶಾತ್ತು ಪರಂ ಪ್ರಾಪ್ನೋತೇವನ ಸಂಶಯ. ದೇವತೆಗಳು ಕೂಡ ಗುರುಗಳ ಅನುಗ್ರಹವಿಲ್ಲದೆ ಎಷ್ಟೇ ಸಾಧನಗಳಿಂದ ಪ್ರಯತ್ನ ಪಟ್ಟಾಗ್ಯೂ ಅವರು ಸಂಸಾರವನ್ನು ದಾಟಲಾರರು. ಯಾಕಂದರೆ ಗುರು ಅನುಗ್ರಹವಿಲ್ಲದೆ ಯಾವ ಸಾಧನವೂ ಕೂಡ ಹರಿಗೆ ಪ್ರೀತಿ ಆಗುವುದಿಲ್ಲ. ಅಂತಹ ಗುರುಗಳ ಅನುಗ್ರಹ ಮಾಡಿದರೆ ಮಾತ್ರ ಹರಿಯ ಅನುಗ್ರಹ ಆಗತ್ತೆ. ಅದರಿಂದ ಉತ್ತಮವಾದ ಮೋಕ್ಷ ಪ್ರಾಪ್ತಿಯು ಕೂಡ ಆಗ್ತದೆ. ಬ್ರಹ್ಮಾಂತ ಗುರವಶ್ಚೈವ ಸಂಪ್ರದಾಯ ಪ್ರವರ್ತಕಾ ತತ್ತದ್ ಗುಣಾನುಸಾರೇಣ ಪೂಜ್ಯ ಮಾನ್ಯಾಶ್ಚ ಕೃತ್ನಶಃ. ನಮಗೆ ವಿದ್ಯೋಪದೇಶ ಮಾಡಿರತಕ್ಕಂತಹ ಸಾಕ್ಷಾತ್ ಗುರುವಿಂದ ಆರಂಭಿಸಿ ಬ್ರಹ್ಮದೇವರವರೆಗೆ ಎಲ್ಲರೂ ಗುರುಗಳೇ ಆಗಿದ್ದಾರೆ. ಅಷ್ಟೇ ಅಲ್ಲ, ಸಂಪ್ರದಾಯ ಪ್ರವರ್ತಕರಾಗಿರ್ತಕ್ಕಂತಹ ಸಕಲರು ಕೂಡ ಗುರುಗಳೇ ಆಗಿದ್ದಾರೆ. ಅಂಥವರನ್ನು ಅವರವರ ಗುಣಾನುಸಾರವಾಗಿ ಪೂಜಿಸಬೇಕು, ಗೌರವಿಸಬೇಕು. ಈ ರೀತಿ ಗುರುವಿನ ಅನುಗ್ರಹವಿಲ್ಲದೆ ಯಾವ ಸಾಧನೆಯೂ ಅಸಾಧ್ಯ. ಅಂತಹ ನಮಗೆಲ್ಲರಿಗೂ ಆದಿಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರು ಅವರು ನನ್ನ ಮನಸ್ಸಿನಲ್ಲಿ ಪ್ರಕಾಶಿಸಿದರೆ ಮಾತ್ರ ನನಗೆ ಈ ರಾಘವೇಂದ್ರ ವಿಜಯದಂತಹ ಒಂದು ಕೃತಿಯನ್ನು ರಚನೆ ಮಾಡಲಿಕ್ಕೆ ಆಗತ್ತೆ ಎಂಬ ದೃಷ್ಟಿಯಿಂದ ಶ್ರೀಮದಾನಂದ ತೀರ್ಥರೆಂಬ ಚಂದ್ರ ನನ್ನ ಮನಸ್ಸಿನಲ್ಲಿ ಅವರು ಉದಯಿಸಲಿ ಅಂತ ನಾನು ಅಪೇಕ್ಷಿಸ್ತೇನೆ ಎಂಬುದಾಗಿ ನಾರಾಯಣಾಚಾರ್ಯರು ಈ ಒಂದು ಪದ್ಯದಲ್ಲಿ ಶ್ರೀಮದಾನಂದ ತೀರ್ಥರನ್ನು ಸ್ತುತಿಸ್ತಾ ಇದ್ದಾರೆ. ಅತ್ರ ಶ್ರೀಮದಾಚಾರ್ಯಾಣಾಂ ಇಂದುತ್ವೇನ ವರ್ಣನೇನ ಯಥಾ ಇಂದುಃ ಆತಪತಾಪಂ ಪರಿಹೃತ್ಯ ಆಹ್ಲಾದಕ ಭವತಿ ತಥಾ ಆಚಾರ್ಯಃ ಅಪಿ ಆಧ್ಯಾತ್ಮಿಕಾದಿ ತಾಪತ್ರಯ ಪರಿಹಾರೇಣ ನಿಜಸ್ವರೂಪ ಆನಂದಾವಿರ್ಭಾವ
ದಾನೇನ ಚ ಆಹ್ಲಾದಕೋ ಭವತಿ ಇತಿ ಸೂಚಿತಂ. ಇಲ್ಲಿ ಮಧ್ವಾಚಾರ್ಯರಿಗೆ ಇಂದುವಿನ ಹೋಲಿಕೆ ಕೊಟ್ಟಿದ್ದಾರೆ. ಇಂದು ಅಂತ ವರ್ಣನೆ ಮಾಡಿದ್ದರಿಂದ ಹೇಗೆ ಚಂದ್ರ ಈ ನಮ್ಮ ಬಿಸಿಲಿನ ತಾಪವನ್ನು ಪರಿಹಾರ ಮಾಡಿ ಅವನು ಆಹ್ಲಾದಕನಾಗ್ತಾನೋ, ಹಾಗೆ ಶ್ರೀಮದಾಚಾರ್ಯರು ಕೂಡ ನಮ್ಮ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಏನು ತಾಪಗಳಿವೆ ಆ ತಾಪತ್ರಯಗಳನ್ನು ಪರಿಹಾರ ಮಾಡಿ ನಿಜ ಸ್ವರೂಪವಾಗಿರತಕ್ಕಂತಹ ಆನಂದಾವಿರ್ಭಾವ ಆಗುವಂತೆ ಅವರು ಜ್ಞಾನೋಪದೇಶವನ್ನು ಗ್ರಂಥಗಳ ಮೂಲಕವಾಗಿ ಮಾಡ್ತಾ ಇರೋದ್ರಿಂದ ಅವರು ಚಂದ್ರನಂತೆ ಆಹ್ಲಾದಕಾಗಿದ್ದಾರೆ ಎಂಬುದನ್ನು ಸೂಚಿಸ್ತಾ ಇದ್ದಾರೆ. ನಾನು ಆಚಾರ್ಯಾಣಂ ಏತಾದೃಶ ಆಹ್ಲಾದಕತಾ ಕುತಃ, ಶ್ರೀಮದಾಚಾರ್ಯರು ಇಂಥ ಆಹ್ಲಾದಕತ್ವ ಹೇಗೆ ಅಂದರೆ ಅದಕ್ಕೆ ಆನಂದ ತೀರ್ಥ ಅಂತ ವಿಶೇಷಣ ಕೊಟ್ಟದ್ದು ಅದಕ್ಕೇನೆ. ಚಂದ್ರನಿಗೆ ಚಂದ್ರ ಹೇಗೆ ಆಹ್ಲಾದಕನೋ ಹಾಗೆ ಮಧ್ವಾಚಾರ್ಯರು ಆಹ್ಲಾದಕ ಅನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಇಲ್ಲಿ ಶ್ರೀಮದಾನಂದ ತೀರ್ಥ ಅಂತ ಹೇಳಿತು. ಶ್ರೀಮದಾನಂದ ತೀರ್ಥ ಅಂದರೆ ಆನಂದ ತೀರ್ಥತ್ವಾತ್ ಏತೇಷಾಂ ಶಾಸ್ತ್ರಪಠನಾದಿನ ಮೋಕ್ಷಾದಿ ಪುರುಷಾರ್ಥ ಲಾಭಾತ್ ತದಪಿ ಕುತಃ ಇತಿ ಚೇತ್ ಮಹಾನಂದ ತೀರ್ಥಸ್ಯ ಏಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯಾನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಮಧ್ವಾಚಾರ್ಯರು ಆನಂದಕರವಾಗಿರತಕ್ಕಂತಹ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ಅಂತಹ ಶಾಸ್ತ್ರ ಪಠಣಾದಿಯಿಂದ ಮೋಕ್ಷಾದಿ ಪುರುಷಾರ್ಥವೇ ಲಭ್ಯವಾಗುತ್ತೆ. ಅದನ್ನು ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಮಹಾನಂದ ತೀರ್ಥಸ್ಯ ಏ ಭಾಷ್ಯಭಾವಂ, ಶ್ರೀಮದಾನಂದ ತೀರ್ಥರ ಭಾಷ್ಯಭಾವವನ್ನು ಯಾರು ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯಾನರಾಂತಹ ಮುಕುಂದ ಪ್ರಸಾದಾತ್, ಶ್ರೀಮದಾನಂದ ತೀರ್ಥರ ಭಾಷ್ಯದ ಭಾವವನ್ನು ಯಾರು ತಿಳಿತಾರೋ ಆವರ್ತನೆ ಮಾಡ್ತಾರೋ ಅಂತಹ ನರರಿಂದ ಹಿಡಿದು ಸುರರವರೆಗೂ ಕೂಡ ಆ ಮುಕುಂದನ ಪ್ರಸಾದದಿಂದ ಮೋಕ್ಷವನ್ನು ಹೊಂತಾರೆ ಎಂಬ ವಿಚಾರವನ್ನು ಮಧ್ವವಿಜಯದಲ್ಲಿ ಹೇಳಿದ್ದನ್ನು ನಾವು ನೆನಪಿಸ್ಕೊಳ್ಬೋದು. ಅಂತಹ ಒಂದು ಭಾಷ್ಯವನ್ನು ಶ್ರೀಮದಾಚಾರ್ಯರು ರಚನೆ ಮಾಡಿದ್ದಾರೆ. ಅಮಾನವ ಕಲಾರಚಿತಂ ವ್ರಜತಾಮೋಹೋ ಪರಮ ವೈಷ್ಣವತಾಂ ರತಯೇ ಸ್ವಲೋಕಮಜತೋ ದಿಶತಿ ಇತ್ಯಾದಿ ಪ್ರಮಾಣಗಳನ್ನು ಅಲ್ಲಿ ಸೂಚಿಸ್ತಾರೆ. ಶ್ರೀಮದಾನಂದ ತೀರ್ಥರ ಭಾಷ್ಯಾದಿಗಳನ್ನು ಯಾರು ಅಧ್ಯಯನ ಮಾಡ್ತಾರೆ ಖಂಡಿತವಾಗಿಯೂ ಅವರು ಮೋಕ್ಷವನ್ನು ಗಳಿಸ್ತಾರೆ ಎಂಬ ವಿಚಾರವನ್ನು ಅಲ್ಲಿ ಹೇಳಿದ್ದಾರೆ. ಅಂಥ ಒಂದು ಸಾಮರ್ಥ್ಯ ಇತರ ಭಾಷ್ಯಗಳಿಗಿಲ್ಲ. ಶ್ರೀಮದಾಚಾರ್ಯರ ಭಾಷ್ಯಕ್ಕೂ ಇತರ ಭಾಷ್ಯಕ್ಕೂ ತುಂಬ ವೈಲಕ್ಷಣ್ಯ ಇದೆ. ಆದ್ದರಿಂದಲೇ ಶ್ರೀಮದಾನಂದ ತೀರ್ಥ ಅಂತ ಹೇಳಿದ್ದು. ಇದು ಶ್ರೀಮತ್ವ ಅನ್ನೋದು ಆನಂದ ತೀರ್ಥರಿಗೆ ಮಾತ್ರ ಅಲ್ಲ, ಆನಂದ ತೀರ್ಥ ರಚನೆ ಮಾಡಿರತಕ್ಕಂತಹ ಭಾಷ್ಯಕ್ಕೂ ಕೂಡ ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ವಿಶೇಷಣ ಅಂದರೆ ಈ ಶ್ರೀಮದಾನಂದ ತೀರ್ಥರ ಭಾಷ್ಯ ಅದು ಶ್ರೀಮದ ಆನಂದ ತೀರ್ಥ, ಅದು ಶ್ರೀಯಿಂದ ಕೂಡಿರತಕ್ಕಂತಹ ಆನಂದಕರವಾಗಿರತಕ್ಕಂತಹ ತೀರ್ಥ. ಅದು ವೇದಾದಿ ಆನುಕೂಲ್ಯವನ್ನು ಯಾವುದೇ ದೋಷಗಳನ್ನು ದೋಷ ರಾಹಿತ್ಯವನ್ನು ಹೊಂದಿರತಕ್ಕಂತಹ ಭಾಷ್ಯ. ಅದು ಇತರ ಭಾಷ್ಯಗಳಲ್ಲಿ ಅದಿಲ್ಲ. ಇತರ ಭಾಷ್ಯಗಳು ವೇದಾನುಕೂಲವಾಗಿಲ್ಲ, ವೇದಾನುಸಾರಿ ಆಗಿಲ್ಲ, ನಿರ್ದುಷ್ಟವಾಗಿಲ್ಲ, ವ್ಯಾಸದೇವರ ಹೃದಯಕ್ಕೆ ವಲ್ಲಭ ಆಗಿಲ್ಲ. ಶ್ರೀಮದಾಚಾರ್ಯರ ಭಾಷ್ಯ ಆನಂದ ತೀರ್ಥ, ಆನಂದಕರವಾಗಿರತಕ್ಕಂತಹ ತೀರ್ಥ ಶಾಸ್ತ್ರ ಭಾಷ್ಯ. ಅದು ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣೇಯ ಸದ್ಗುಣಂ. ಅದು ವೇದವ್ಯಾಸರ ಹೃದಯಕ್ಕೆ ಅತ್ಯಂತ ವಲ್ಲಭವಾಗಿರತಕ್ಕಂತಹ ಶಾಸ್ತ್ರ. ಇತರ ಭಾಷ್ಯಗಳು ಆ ರೀತಿ ವ್ಯಾಸದೇವರ ಹೃದಯಕ್ಕೆ ಅತಿವಲ್ಲಭವಾಗಿಲ್ಲ. ವೇದವ್ಯಾಸರ ಹೃದಯವನ್ನು ಇತರ ಭಾಷ್ಯಗಳು ಸರಿಯಾಗಿ ತೆರೆದಿಟ್ಟಿಲ್ಲ. ಆದರೆ ಶ್ರೀಮದಾಚಾರ್ಯರ ಭಾಷ್ಯ ಅಂತಹ ಗುಣಗಣಗಳಿಂದ ಮಂಡಿತವಾಗಿದೆ. ಆದ್ದರಿಂದ ಅದಕ್ಕೆ ಶ್ರೀಮತ್ತು ವಿಶೇಷಣ ಕೊಟ್ಟಿದ್ದು. ಆನಂದ ತೀರ್ಥ ಶ್ರೀಮದಾಚಾರ್ಯರ ಶಾಸ್ತ್ರಕ್ಕೆ ಆನಂದ ತೀರ್ಥ ಅಂತ ಶ್ರೀಮತ್ವ ಅಂತ ವಿಶೇಷಣ ಕೊಟ್ಟದ್ದು ಆ ಕಾರಣಕ್ಕೆ. ಇಂತಹ ಗುಣಗಣಗಳಿಂದ ಮಂಡಿತವಾಗಿರುವುದರಿಂದ ಇದು ಶ್ರೀಮದಾನಂದ ತೀರ್ಥ. ಈ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಮಾತ್ರ ಆನಂದ ತೀರ್ಥತ್ವಾತ್ ಮೋಕ್ಷಾದಿ ಪುರುಷಾರ್ಥ ಪ್ರದ ಪೂರ್ಣ ಆನಂದ ಪರಮಾತ್ಮನಃ ಸಂತತ ಪರಮಾನುಗ್ರಹ ಪಾತ್ರತ್ವಾತ್. ಅಂತಹ
ಶಾಸ್ತ್ರ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಇಲ್ಲಿ ಶ್ರೀಮತ್ವ ಅಂತ ವಿಶೇಷಣ ಕೊಟ್ಟಿದ್ದು. ಇವೆಲ್ಲ ವಿಚಾರಗಳನ್ನು ವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡ್ತಾರೆ. ಶ್ರೀಮದಾನಂದ ತೀರ್ಥರ ಸ್ಮರಣೆ ಮಾಡಿದರೆ ಶಬ್ದಾರ್ಥಗಳೆಂಬ ಸಮುದ್ರ ಅಭಿವೃದ್ಧಿ ಆಗತ್ತೆ. ಯಾಕೆಂದರೆ ಶ್ರೀಮದಾಚಾರ್ಯರು ಸಾಕ್ಷಾತ್ ವಾಯುದೇವರು, ಅವರು ಮಹಾವ್ಯಾಕರಣ ವೇತ್ತಾರರು, ಮಹಾವ್ಯಾಕರಣಾಂಬೋಧಿ ಮಂಥಮಾನ ಸಮಂದಿರಂ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಹನುಮಂತನಂತಹ ವ್ಯಾಕರಣಜ್ಞ ಇಲ್ಲ ಅಂತ. ಸ್ವಯಂ ವ್ಯಾಕರಣಜ್ಞ ಆಗಿಲ್ಲ ಅಂತಾದರೆ ಅವ ಇನ್ನೊಬ್ಬರಿಗೆ ಅಂತಹ ವ್ಯಾಕರಣ ಶುದ್ಧವಾಗಿರತಕ್ಕಂತಹ ಪದಗಳು ಸ್ಫುರಿಸುವ ಹಾಗೆ ಹೇಗೆ ಅನುಗ್ರಹ ಮಾಡ್ತಾನೆ? ಆದ್ದರಿಂದ ಹನುಮಂತನಾಗಿ ವ್ಯಾಕರಣಜ್ಞನಾಗಿರತಕ್ಕಂತಹ ಹನುಮಂತ ಅವ ಮಹಾವ್ಯಾಕರಣಜ್ಞ. ಹಾಗಾಗಿ ಶ್ರೀಮದಾನಂದ ತೀರ್ಥರು ಮಹಾವ್ಯಾಕರಣ ಚೆನ್ನಾಗಿ ಅಧ್ಯಯನ ಮಾಡಿದ್ರಿಂದ ಅವರ ಸ್ಮರಣೆ ಮಾಡಿದರೆ ಶಬ್ದಾರ್ಥಗಳೆಂಬ ಸಮುದ್ರ ಉಕ್ಕಿ ಹರಿಯತ್ತೆ. ಅಲ್ಲದೆ ದ್ವಿತೀಯಾವತಾರದಲ್ಲಿ ಮಾಗಧನೊಂದಿಗೆ ವಾಗ್ಯುದ್ಧ ಆಗತ್ತೆ. ಮೊದಲು ಆ ವಾಗ್ಯುದ್ಧದಲ್ಲಿ ಮಾಗಧನೊಂದಿಗೆ ಆ ವಾಗ್ಯುದ್ಧ ಮಾಡುವಾಗ ಆ ಶೈವ ಸರ್ವೋತ್ತಮತ್ವ ವಾದವನ್ನು ನಿರಾಕರಣ ಪೂರ್ವಕವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಸಾಧನೆ ಮಾಡತಕ್ಕಂತಹ ಭೀಮಸೇನನ ಅವತಾರದಲ್ಲಿ ಭೀಮಸೇನ ದೇವರಿಗೆ ಎಂತಹ ಶಬ್ದಾರ್ಥಗಳ ಸಂಪತ್ತಿತ್ತು ಅಂತ ಗೊತ್ತಾಗತ್ತೆ. ಆದ್ದರಿಂದ ಭೀಮಸೇನ ಅವತಾರವನ್ನು ಸ್ಮರಿಸಿಕೊಂಡು ಭೀಮಸೇನ ಹೇಗೆ ಶೈವ ಸರ್ವೋತ್ತಮತ್ವವಾದವನ್ನು ನಿರಾಕರಣ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಸಾಧನೆ ಮಾಡಿದ ಅಂತಹ ಭೀಮಸೇನನ ಅವತಾರವನ್ನು ನೆನಪಿಸಿಕೊಂಡ್ರೆ ಸರಿದೀಶ ಅಭಿವೃದ್ಧಿ ಆಗತ್ತೆ ಎಂಬುದನ್ನು ಇಲ್ಲಿ ಕವಿಗಳು ಸೂಚಿಸ್ತಾ ಇದ್ದಾರೆ. ಇನ್ನು ಮಧ್ವಾಚಾರ್ಯರಾಗಿದ್ದಾಗಂತೂ ಕೂಡ ಅವರು ಬರೆದತಕ್ಕಂತಹ ಋಗ್ಭಾಷ್ಯಾದಿಗಳನ್ನು ನೋಡಿದರೆ ಅವರ ವ್ಯಾಕರಣಾದಿ ಶಾಸ್ತ್ರ ಒಂದು ಪಾರಂಗತ್ವ ಎಂಥದ್ದು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ದರಿಂದ ಶ್ರೀಮದಾಚಾರ್ಯರಿಗೆ ವಂದನೆ ಮಾಡಿರುವಂಥದ್ದು ಅತ್ಯಂತ ಸಮುಚಿತವಾಗಿರುವಂಥದ್ದು ಅಂತ ನಾವು ತಿಳ್ಕೊಳ್ಬೋದು. ಹೀಗೆ ಶ್ರೀಮದಾಚಾರ್ಯರೆಂಬ ಇಂದು ಚಂದ್ರ ನನ್ನ ಮನಸ್ಸಿನಲ್ಲಿ ಮೂಡಿ ನನ್ನಲ್ಲಿ ಸಾಧು ಶಬ್ದಾರ್ಥಗಳೆಂಬ ಸಮುದ್ರ ಉಕ್ಕುವಂತೆ ಮಾಡಲಿ ಅಂತ ಅಪೇಕ್ಷಿಸ್ತೇನೆ ಅಂತ ಶ್ರೀಮದಾನಂದ ತೀರ್ಥರ ಸ್ಮರಣೆಯನ್ನು ಈ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ರಾಘವೇಂದ್ರ ಸ್ವಾಮಿಗಳ ರಸನಾರಂಗದಲ್ಲಿ ನರ್ತನ ಮಾಡಿರತಕ್ಕಂತಹ ಶಾರದಾದೇವಿಯ ಸ್ತುತಿಯನ್ನು ಮಾಡ್ತಾರೆ. ಆ ಒಂದು ಪದ್ಯವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.